सच्चिदानन्दरूपायै नमः। सच्चित् आनन्दरूपायै नमः। मूलवतनवासी ज्योतिर्लोकवासी परमधामवासी मुक्तिधामवासी। मूलवतनवासी ज्योतिर्लोकवासी परमधामवासी मुक्तिधामवासी। आत्मलोकनिवासी शिवने स्वागत सुस्वागत। आत्मलोकनिवासी शिवने स्वागत सुस्वागत। स्वागत सुस्वागत स्वागत सुस्वागत। अजम् अनादिम् आदित्यवर्णम् अचिन्त्यरूपम् अकायम् अभोक्तम्। अजम् अनादिम् आदित्यवर्णम् अचिन्त्यरूपम् अकायम् अभोक्तम्। परञ्ज्योतिरूपम् परमम् पवित्रम् परब्रह्मरूपम् ओङ्कारेश्वरम्। परञ्ज्योतिरूपम् परमम् पवित्रम् परब्रह्मरूपम् ओङ्कारेश्वरम्। तव स्वागतं तव स्वागतं तव स्वागतम्। सृष्टिकर्तनु नीनु स्थितिपालकनु नीनु लयकर्तनु नीने भुवनेश्वर। सृष्टिकर्तनु नीनु स्थितिपालकनु नीनु लयकर्तनु नीने भुवनेश्वर। आदिमध्य अन्त्य सर्वज्ञनु नीने ज्ञानसागर नीने ज्ञानेश्वर। कल्पवृक्षदा बीज सर्वात्मरापितनु। कल्पवृक्षदा बीज सर्वात्मरापितनु। गीतया भगवन्त जगदीश्वर। गीतया भगवन्त जगदीश्वर। मृत्युलोकवनिन्दु अमरलोकवगैव सद्गुरुवे स्वागतौ सर्वेश्वर। मृत्युलोकवनिन्दु अमरलोकवगैव सद्गुरुवे स्वागतವು सर्वेश्वर। ಇಳೆಗಿಳಿದು ಬಾರಯ್ಯ ತಂದೆ ಹೊಳೆ ಹೊಳೆವ ಬ್ರಹ್ಮಾಂಡದಿಂದೇ. ವಿಶ್ವಾತ್ಮರೆಲ್ಲ ಕರಜೋಡಿಸುವಿಂದೇ. ವಿಶ್ವಾತ್ಮರೆಲ್ಲ ಕರಜೋಡಿಸುವಿಂದೇ. ದುಃಖಹರ್ತನು ನೀನು ಸುಖಕರ್ತನಿಂದೇ. ದುಃಖಹರ್ತನು ನೀನು ಸುಖಕರ್ತನೆಂದೇ. ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ. ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ. ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ. ನನ್ನ ಪ್ರಿಯ ಮಕ್ಕಳೇ, ಯಾರನ್ನು ನೀವು ಅನೇಕ ವರ್ಷಗಳಿಂದ ಹುಡುಕುತ್ತಿದ್ದೀರೋ ಅದೇ ನಾನಾಗಿದ್ದೇನೆ. ನಾನು ನೀವು ಆತ್ಮರ ಪಿತ ಪರಮಪಿತ ಪರಮಾತ್ಮ ಶಿವನಾಗಿದ್ದೇನೆ. ನಿಮ್ಮಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೇನೆ. ನಾನು ಸರ್ವಶಕ್ತಿವಂತ. ಜನನ ಮರಣದ ಚಕ್ರದಿಂದ ದೂರವಿರುವ ಕಾರಣ ಸದಾ ಪಾವನನಾಗಿದ್ದೇನೆ. ನೀವೆಲ್ಲ ಆತ್ಮರು ನನ್ನ ಪ್ರಿಯ ಸಂತಾನರಾಗಿದ್ದೀರಿ. ಯಾವಾಗ ಧರ್ಮದ ನಿಂದನೆ ಆಗುತ್ತದೆಯೋ, ಅಧರ್ಮದ ಅಥವಾ ಪಾಪದ ವೃದ್ಧಿ ಆಗುತ್ತದೆಯೋ, ಆಗ ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ನಾನು ಭೂಮಿಯ ಮೇಲೆ ಅವತರಿತನಾಗುತ್ತೇನೆ. ಈ ದೈವಿ ಅಥವಾ ಪಾವನ ಅವತರಣೆಯ ಕಾಲವನ್ನು ಸಂಗಮಯುಗವೆಂದು ಕರೆಯಲಾಗುತ್ತಿದೆ. ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಈ ಸಮಯ ಅತ್ಯಂತ ಕಲ್ಯಾಣಕಾರಿಯಾಗಿದೆ. ಗೀತೆಯ ಈ ವಚನದ ಅನುಸಾರ ಈಗ ಭಾರತ ಭೂಮಿಯ ಮೇಲೆ ನನ್ನ ಅವತರಣೆ ಈಗಾಗಲೇ ಆಗಿದೆ.
ಪ್ರಜಾಪಿತ ಬ್ರಹ್ಮರವರ ಸಾಕಾರ ಮಾನವ ತನುವಿನಲ್ಲಿ ನಾನು ಪ್ರವೇಶವಾಗಿ ಸಹಜ ಗೀತಾಜ್ಞಾನ ಹಾಗೂ ರಾಜಯೋಗದ ಮೂಲಕ ನೀವು ಆತ್ಮರನ್ನು ಪಾವನರನ್ನಾಗಿ ಮಾಡುವ ಬೃಹತ್ ಕಾರ್ಯದಲ್ಲಿ ತೊಡಗಿದ್ದೇನೆ. ಈಗ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಸ್ವಯಂವನ್ನು ಆತ್ಮನಿಶ್ಚಯ ಮಾಡಿಕೊಂಡು ಪರಮಪಿತ ಪರಮಾತ್ಮನಾದ ನನ್ನ ನೆನಪು ಮಾಡಿ. ಇದೇ ರಾಜಯೋಗವಾಗಿದೆ. ಇದರ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮ ಭಸ್ಮವಾಗುತ್ತದೆ ಮತ್ತು ನೀವು ಸರ್ವಗುಣ ಹಾಗೂ ಸರ್ವಶಕ್ತಿ ಸಂಪನ್ನರಾಗುತ್ತೀರಿ. ಓಂಕಾರನಾದರೂಪಾಯೈ ನಮಃ. ಸಚ್ಚಿತ್ ಆನಂದರೂಪಾಯೈ ನಮಃ. ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ. ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ. ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ. ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಅಜಂ ಅನಾದಿಂ ಆದಿತ್ಯವರ್ಣಂ ಅಚಿಂತ್ಯರೂಪಂ ಅಕಾಯಂ ಅಭೋಕ್ತಂ. ಅಜಂ ಅನಾದಿಂ ಆದಿತ್ಯವರ್ಣಂ ಅಚಿಂತ್ಯರೂಪಂ ಅಕಾಯಂ ಅಭೋಕ್ತಂ. ಪರಂಜ್ಯೋತಿರೂಪಂ ಪರಮಂ ಪವಿತ್ರಂ ಪರಬ್ರಹ್ಮರೂಪಂ ಓಂಕಾರೇಶ್ವರಂ. ಪರಂಜ್ಯೋತಿರೂಪಂ ಪರಮಂ ಪವಿತ್ರಂ ಪರಬ್ರಹ್ಮರೂಪಂ ಓಂಕಾರೇಶ್ವರಂ. ತವ ಸ್ವಾಗತಂ ತವ ಸ್ವಾಗತಂ ತವ ಸ್ವಾಗತಂ. ಸೃಷ್ಟಿಕರ್ತನು ನೀನು ಸ್ಥಿತಿಪಾಲಕನು ನೀನು ಲಯಕರ್ತನು ನೀನೇ ಭುವನೇಶ್ವರ. ಸೃಷ್ಟಿಕರ್ತನು ನೀನು ಸ್ಥಿತಿಪಾಲಕನು ನೀನು ಲಯಕರ್ತನು ನೀನೇ ಭುವನೇಶ್ವರ. ಆದಿ ಮಧ್ಯ ಅಂತ್ಯ ಸರ್ವಜ್ಞನು ನೀನೇ ಜ್ಞಾನ ಸಾಗರ ನೀನೇ ಜ್ಞಾನೇಶ್ವರ. ಕಲ್ಪವೃಕ್ಷದ ಬೀಜ ಸರ್ವಾತ್ಮರಾಪಿತನು. ಕಲ್ಪವೃಕ್ಷದ ಬೀಜ ಸರ್ವಾತ್ಮರಾಪಿತನು. ಗೀತೆಯ ಭಗವಂತ ಜಗದೀಶ್ವರ. ಗೀತೆಯ ಭಗವಂತ ಜಗದೀಶ್ವರ. ಮೃತ್ಯುಲೋಕವನಿಂದು ಅಮರಲೋಕವಗೈವ ಸದ್ಗುರುವೇ ಸ್ವಾಗತವು ಸರ್ವೇಶ್ವರ. ಮೃತ್ಯುಲೋಕವನಿಂದು ಅಮರಲೋಕವಗೈವ ಸದ್ಗುರುವೇ ಸ್ವಾಗತವು ಸರ್ವೇಶ್ವರ. ಇಳೆಗಿಳಿದು ಬಾರಯ್ಯ ತಂದೆ ಹೊಳೆ ಹೊಳೆವ ಬ್ರಹ್ಮಾಂಡದಿಂದೇ. ವಿಶ್ವಾತ್ಮರೆಲ್ಲ ಕರಜೋಡಿಸುವಿಂದೇ. ವಿಶ್ವಾತ್ಮರೆಲ್ಲ ಕರಜೋಡಿಸುವಿಂದೇ. ದುಃಖಹರ್ತನು ನೀನು ಸುಖಕರ್ತನಿಂದೇ. ದುಃಖಹರ್ತನು ನೀನು ಸುಖಕರ್ತನೆಂದೇ. ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ. ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ. ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ. ನನ್ನ ಪ್ರಿಯ ಮಕ್ಕಳೇ, ಯಾರನ್ನು ನೀವು ಅನೇಕ ವರ್ಷಗಳಿಂದ ಹುಡುಕುತ್ತಿದ್ದೀರೋ ಅದೇ ನಾನಾಗಿದ್ದೇನೆ. ನಾನು ನೀವು ಆತ್ಮರ ಪಿತ ಪರಮಪಿತ ಪರಮಾತ್ಮ ಶಿವನಾಗಿದ್ದೇನೆ. ನಿಮ್ಮಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೇನೆ. ನಾನು ಸರ್ವಶಕ್ತಿವಂತ. ಜನನ ಮರಣದ ಚಕ್ರದಿಂದ ದೂರವಿರುವ ಕಾರಣ ಸದಾ ಪಾವನನಾಗಿದ್ದೇನೆ.
ನೀವೆಲ್ಲ ಆತ್ಮರು ನನ್ನ ಪ್ರಿಯ ಸಂತಾನರಾಗಿದ್ದೀರಿ. ಯಾವಾಗ ಧರ್ಮದ ನಿಂದನೆ ಆಗುತ್ತದೆಯೋ, ಅಧರ್ಮದ ಅಥವಾ ಪಾಪದ ವೃದ್ಧಿ ಆಗುತ್ತದೆಯೋ, ಆಗ ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ನಾನು ಭೂಮಿಯ ಮೇಲೆ ಅವತರಿತನಾಗುತ್ತೇನೆ. ಈ ದೈವಿ ಅಥವಾ ಪಾವನ ಅವತರಣೆಯ ಕಾಲವನ್ನು ಸಂಗಮ ಯುಗವೆಂದು ಕರೆಯಲಾಗುತ್ತಿದೆ. ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಈ ಸಮಯ ಅತ್ಯಂತ ಕಲ್ಯಾಣಕಾರಿಯಾಗಿದೆ. ಗೀತೆಯ ಈ ವಚನದ ಅನುಸಾರ ಈಗ ಭಾರತ ಭೂಮಿಯ ಮೇಲೆ ನನ್ನ ಅವತರಣೆ ಈಗಾಗಲೇ ಆಗಿದೆ. ಪ್ರಜಾಪಿತ ಬ್ರಹ್ಮಾರವರ ಸಾಕಾರ ಮಾನವ ತನುವಿನಲ್ಲಿ ನಾನು ಪ್ರವೇಶವಾಗಿ ಸಹಜ ಗೀತಾಜ್ಞಾನ ಹಾಗೂ ರಾಜಯೋಗದ ಮೂಲಕ ನೀವು ಆತ್ಮರನ್ನು ಪಾವನರನ್ನಾಗಿ ಮಾಡುವ ಬೃಹತ್ ಕಾರ್ಯದಲ್ಲಿ ತೊಡಗಿದ್ದೇನೆ. ಈಗ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಸ್ವಯಂವನ್ನು ಆತ್ಮನಿಶ್ಚಯ ಮಾಡಿಕೊಂಡು ಪರಮಪಿತ ಪರಮಾತ್ಮನಾದ ನನ್ನ ನೆನಪು ಮಾಡಿ. ಇದೇ ರಾಜಯೋಗವಾಗಿದೆ. ಇದರ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮ ಭಸ್ಮವಾಗುತ್ತದೆ ಮತ್ತು ನೀವು ಸರ್ವಗುಣ ಹಾಗೂ ಸರ್ವಶಕ್ತಿ ಸಂಪನ್ನರಾಗುತ್ತೀರಿ.